ಹೇಗಿದ್ದೀರಾ? ಇಂದು ಆನ್ಲೈನ್ ಕ್ಲಾಸ್ನಲ್ಲಿ ನಾನು ನಿಮಗೆ 5ನೇ ವರ್ಗದ ಬಾಲಭಾರತಿ ಪಠ್ಯಪುಸ್ತಕದಲ್ಲಿಯ 3ನೇ ಘಟಕದ ಅಭ್ಯಾಸದ ಬಗ್ಗೆ ಮಾಹಿತಿ ಹೇಳುವಳಿದ್ದೇನೆ. ಮಕ್ಕಳೇ, ಅದಕ್ಕಿಂತ ಪೂರ್ವದಲ್ಲಿ ನಾನು ನಿಮಗೊಂದು ಸಣ್ಣ ಕಥೆ ಹೇಳುತ್ತೇನೆ ಕೇಳಿ. ಗುಂಡ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಅವನಿಗೆ ಅವ್ರ ತಂದೆ ಹೇಳುತ್ತಾರೆ, ಗುಂಡ, ಎಮ್ಮೆಯನ್ನು ಕೆರೆಗೆ ಕರೆದುಕೊಂಡು ಹೋಗಿ ಚೆನ್ನಾಗಿ ನೀರು ತೋರಿಸಿಕೊಂಡು ಬಾರಪ್ಪ ಅಂತ ಹೇಳ್ತಾರೆ. ಆ ಟೈಮ್ದಾಗ ಗುಂಡ ಏನು ಮಾಡ್ತಾನ, ನಮ್ಮಪ್ಪ ಏನು ಹೇಳ್ಯಾರ, ನೀರು ತೋರಿಸ್ಕೊಂಡು ಬಾ ಅಂತ ಹೇಳ್ಯಾರ. ಅದಕ್ಕಂದು ಎಮ್ಮಿ ತಗೊಂಡು ಕೆರೆಗೆ ಹೋಗ್ತಾನೆ. ಎಮ್ಮಿಗೆ ಕೆರೆ ದಂಡಿ ಮೇಲೆ ನಿಂದಿರಿಸಿ, ನೋಡ ನೀರು ಕಾಣಿಸ್ತದಲ್ಲ ಎಮ್ಮಿ, ನಿನಗ ಚಂದಾಗಿ ನೋಡು ಅಂತ ಹೇಳಿ ಆ ಎಮ್ಮೆಯನ್ನ ವಾಪಸ್ ಮನೆಗೆ ತಗೊಂಡು ಬರ್ತಾನೆ. ಅಪ್ಪ ಕೇಳ್ತಾನೆ ಮನೆಗೆ ಬಂದ ಕೂಡಲೇ, ಗುಂಡ ತೋರ್ಸ್ಕೊಂಡು ಬಂದ್ಯಾ ನೀರ? ಹ್ಞೂನ್ರಿ ಪಪ್ಪ, ಚಂದಾಗಿ ನೀರು ತೋರ್ಸ್ಕೊಂಡು ಬಂದೀನ್ರಿ ಎಮ್ಮಿಗೆ ಅಂತಾನೆ. ಹೆಂಗೆ ತೋರಿಸಿದ? ನಾರಿ ಕೆರೆ ದಂಡಿಗೆ ಎಮ್ಮಿಗೆ ನಿಂದಿರ್ಸಿನಿ, ನೀರು ನೋಡು ಸರಿಯಾಗಿ ಅಂತ ಹೇಳಿ ಸರಿಯಾಗಿ ನೋಡಿದ್ರಿ, ಅಗದಿ ತೋರ್ಸ್ಕೊಂಡು ಬಂದಿನ್ರಿ. ಹುಚ್ಚ, ನೀರು ತೋರಿಸ್ಕೊಂಡು ಬಾ ಇದ್ರ ಅರ್ಥ ಹಂಗಲ್ಲೋ, ನೀರ ಕುಡಿಸ್ಕೊಂಡು ಬಾ ಅಂದಂಗ ನಿನಗೆ ಅರ್ಥ ಗೊತ್ತಾಗಂಗಿಲ್ಲೇನು ಅಂತ ಅಪ್ಪ ತಿಳಿತಲ್ಲ. ಹಿಂಗ ತಂದೆಯ ಕೆಲವೊಂದು ಸಲಹೆಗಳು ಮಕ್ಕಳಿಗೆ ಹೇಳ್ತಿರ್ತಾರೆ. ಅದನ್ನು ನಾವು ಯಾವ ರೀತಿಯಾಗಿ ಅನುಕರಣೆಯಲ್ಲಿ ತರಬೇಕು ಅನ್ನುವಂಥದ್ದನ್ನು ನಾವು ಈ 3ನೇ ಘಟಕದಲ್ಲಿಯ ತಂದೆಯ ಸಲಹೆ ಅನ್ನುವಂಥ ಪಾಠದಲ್ಲಿ ಅಭ್ಯಾಸ ಮಾಡೋಣ. ತಿಳಿತಲ್ಲ ಮಕ್ಕಳ ಇದು ನಿಮಗ? ಆಗ ಒಂದು ಊರಿನಲ್ಲಿ ಮಹಾದೇವ ಅನ್ನುವಂಥ ಒಬ್ಬ ಸಭ್ಯ ಗೃಹಸ್ಥ ಇರ್ತಾನ. ಅವನು ಮೊದಲಿನಿಂದ ಅಷ್ಟೊಂದು ಶ್ರೀಮಂತನಿರುವುದಿಲ್ಲ. ಆದ್ರೆ ತನ್ನ ಶ್ರಮದ ಫಲದಿಂದ, ದುಡಿತದ ಫಲದಿಂದ ಅವ ಸಾಕಷ್ಟು ಶ್ರೀಮಂತನಾಗಿರ್ತಾನೆ. ಗಳಿಸಿರ್ತಾನೆ ಭರ್ಪೂರ, ಹೊಲ ಮನಿ, ಸಾಕಷ್ಟು ಬಂಗಾರ ರೂಪಾಯಿ ರೊಕ್ಕ ಎಲ್ಲ ಗಳಿಸಿರ್ತಾನೆ. ಹಿಂಗೆ ಗಳಿಸಿರುವಾಗ ಅವನಿಗೆ 2 ಮಕ್ಕಳು ಇರ್ತಾರೆ. ಒಬ್ಬ ಅಮರ, ಇನ್ನೊಬ್ಬ ಅಜಯ್. ಅಮರ್ ಮತ್ತು ಅಜಯ್ ಅನ್ನುವಂಥ 2 ಗಂಡಸು ಮಕ್ಕಳು ಆ ಮಹಾದೇವಪ್ಪನಿಗೆ ಇರ್ತಾರೆ. ಮುಂದೆ ಮಹಾದೇವಪ್ಪನಿಗೆ ಅನಿಸ್ತದ, ಇನ್ನು ನಾನು ಬಹಳಷ್ಟು ದಿನ ಬದುಕುವುದಿಲ್ಲ, ನನಗೂ ವಯಸ್ಸಾಗ್ಯದ. ಅದಕ್ಕೆ ಮಕ್ಕಳಿಗೆ ಕರೆದು ಕೆಲವೊಂದು ಸಲಹೆ ಮಾತುಗಳನ್ನು ಹೇಳಬೇಕು, ಕಿವಿ ಮಾತುಗಳನ್ನು ಹೇಳಬೇಕು ಅಂತಂದು ಮಹಾದೇವ ತನ್ನ 2 ಮಕ್ಕಳನ್ನು ತನ್ನ ಹತ್ತಿರ ಕರೀತಾನ. ಕರೆದು, ಮಕ್ಕಳೇ, ನಾನು ನಿಮಗೆ 3 ಕಿವಿ ಮಾತುಗಳನ್ನು ಹೇಳ್ತೀನಿ, ಅದ್ರ ಲಕ್ಷ್ಯ ಕೊಟ್ಟು ಕೇಳ್ರಿ ಮತ್ತು ಅದರಂತೆ ನಡೆಯಿರಿ, ಅಂದ್ರೆ ನೀವು ಜೀವನದೊಳಗೆ ಉದ್ಧಾರ ಆಗ್ತೀರಿ ಅಂತಂದು ತಂದೆ ಹೇಳ್ತಾರೆ. ಅವಾಗ 2 ಮಕ್ಕಳು ಸಮೀಪನೇ ಇರ್ತಾರೆ ತಂದೆ ಹತ್ತಿರ. ತಂದೆ ಮೊದಲನೇ ಮಾತು ಹೇಳ್ತಾರೆ. ಮೊದಲನೇ ಕಿವಿ ಮಾತು ಯಾವುದು ಅಂದ್ರೆ, ಊರಿಗೊಂದು ಮನೆ ಕಟ್ಟಿಸಿರಿ, ಊರಿಗೊಂದು ಮನೆ ಕಟ್ಟಿಸಿರಿ ಅಂತ ಹೇಳ್ತಾರೆ. 2ನೇ ಮಾತು ಹೇಳ್ತಾರೆ, ರುಚಿಯಾದ ಊಟ ಮಾಡಿರಿ. ಎಂಥ ಊಟ? ದಿನಾಲು ರುಚಿಯಾದ ಊಟ ಮಾಡಿರಿ ಅಂತ ಹೇಳ್ತಾರೆ. ಇನ್ನು 3ನೇದೊಂದು ಕಿವಿ ಮಾತು ಉಳಿತಲ್ಲ, 3ನೇ ಕಿವಿ ಮಾತು ಹೇಳ್ತಾರೆ, ಸುಖವಾದ ನಿದ್ರೆ ಮಾಡಿರಿ. ಎಂಥ ನಿದ್ರೆ? ಸುಖವಾದ ನಿದ್ರೆ, ಆರಾಮಾಗಿ ನಿದ್ದೆ ಮಾಡ್ರಿ ಅಂತ ಹೇಳ್ತಾರೆ. ಇವು 3 ಕಿವಿ ಮಾತುಗಳನ್ನ ಹೇಳ್ತಾರೆ. ಇನ್ನ ಮುಂದೆ ಮಹಾದೇವಪ್ಪ ಹೇಳೋರು ಇರ್ತಾರ. ಅಷ್ಟೊತ್ತಿಗೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಡ್ತದ. ಪ್ರಾಣ ಪಕ್ಷಿ ಹಾರುದಂದ್ರೆ ಏನು? ಜೀವ ಹೋಗುದು. ಅವರು ಸ್ವರ್ಗವಾಸಿ ಆಗ್ತಾರೆ, ಮರಣ ಹೊಂದುತ್ತಾರೆ. ತಿಳಿತು? ಅವಾಗ ಮಕ್ಕಳು ನಂತರ 2 ಕೂಡಿರ್ತಾರೆ. ಕೆಲವೊಂದು ದಿನಗಳ ನಂತರ 2 ಅಣ್ಣ ತಮ್ಮಂದಿರು ಬೇರೆ ಬೇರೆ ಆಗ್ತಾರೆ. ತಂದೆ ಗಳಿಸಿದಂತ ಆಸ್ತಿಯಲ್ಲಿ ಸಮನಾಗಿ 2 ಭಾಗವನ್ನ ಮಾಡಿಕೊಂಡು ಬೇರೆ ಬೇರೆ ಮನೆಗಳಲ್ಲಿ ವಾಸಿಸಲು ಪ್ರಾರಂಭಿಸ್ತಾರೆ. ಹೀಗೆ ನಡೆದಿರುವಾಗ ಅಮರ್ ಏನಂತಾನ, ನಮ್ಮ ತಂದೆಯ ಮಾತಿನ ಪ್ರಕಾರ ನಡಿಬೇಕು ಅಂತಂದು ತಿಳ್ಕೊಂಡು ನಾವು ಏನ್ ಮಾಡ್ತಾನ, ಪ್ರತಿಯೊಂದು ಸುತ್ತಮುತ್ತಲಿನ 10 ಊರುಗಳ ಹಳ್ಳಿಗಳಿಗೆಲ್ಲ ಒಂದೊಂದು ಮನಿ ಕಟ್ಟಿಸ್ತಾನೆ. ಇದ್ದ ತಂದೆ ಆಸ್ತಿಯಲ್ಲಿ ಒಳಗಿಂದ ಮಾರಿ
ಮನೆಗಳನ್ನು ಕಟ್ಟಿಸ್ತಾನೆ. ನಮ್ಮ ತಂದೆಯ ಮೊದಲನೇ ಇಚ್ಛೆಯನ್ನು ನಾನು ಪೂರ್ಣ ಮಾಡಿದೆ ಅಂತಂದು ಹೆಮ್ಮೆ ಪಡ್ತಾನೆ, ಅಭಿಮಾನ ಆಗ್ತದ ಅವನಿಗೆ. ಮುಂದೆ ಎರಡನೇದೇನಿತ್ತು, ರುಚಿಯಾದ ಊಟ ಮಾಡಿರಿ. ದಿನಾಲು ಮೃಷ್ಟಾನ್ನ ಭೋಜನ ಊಟ ಮಾಡ್ಲಾಕ್ ಶುರು ಮಾಡ್ತಾನ. ಮೃಷ್ಟಾನ್ನ ಭೋಜನ ಅಂದ್ರೆ ರುಚಿಯಾದ ಊಟ, ತರ ಪಕ್ವಾನ್ನಗಳ ಬೇರೆ ಬೇರೆ ಆಹಾರ ಪದಾರ್ಥಗಳಿರ್ತಾವ. ಆ ರೀತಿ ಊಟ ಮಾಡಕ್ಕೆ ಶುರು ಮಾಡ್ತಾನ. ಮತ್ತು ಮೂರನೇದ್ದು ಸುಖವಾದ ನಿದ್ರೆ. ಸುಖದ ಸುಪ್ಪತ್ತಿಗೆ ತೂಗುವ ಮಂಚದಲ್ಲಿ ಆರಾಮಾಗಿ ಮಲ್ಕೊಳ್ತಿರ್ತಾನ. ಇವು ಮೂರು ನಾನು ತಂದೆಯ ಇಚ್ಛೆಯಂತೆ ಕಾರ್ಯ ಮಾಡಿದ್ದೀನಿ ಅಂತಂದು ಅಮರ್ಗ ಅಗದಿ ಆನಂದ ಅನಿಸ್ತದ. ಆದ್ರೆ ಕೆಲವೇ ದಿವಸದೊಳಗ ಅಮರ ನಿರ್ಗತಿಕನಾಗುತ್ತಾನೆ. ನಿರ್ಗತಿಕ ಅಂದ್ರ ಯಾವುದೇ ರೀತಿಯ ಆಧಾರ ಇಲ್ಲ, ಗತಿ ಇಲ್ಲ. ಹಣದ ಆರ್ಥಿಕ ಆಧಾರ ಬೇಕಾವುದಲ್ಲ, ಎಲ್ಲ ಹೋಗ್ಬಿಟ್ಟಿರ್ತದ ಅವನ ಹತ್ರ. ಯಾವುದೇ ರೀತಿಯ ಆಧಾರ ಇರಂಗಿಲ್ಲ. ಅದಕ್ಕೊಂದು ಗಾದೆ ಮಾತು ಹೇಳ್ತಾರೆ, ಗೊತ್ತದ ನಿಮ್ಗೆಲ್ಲರಿಗೂ? ಕುಳಿತು ಉಂಡರೆ ಕುಡಿಕೆ ಹೊಟ್ಟಿನ ಸಾಲದು. ಅಂದ್ರ ನಾವು ಆರಾಮಾಗಿ ಕೂತು ಉಂಡಿವಂತಂದ್ರ ನಮ್ಮ ಹತ್ರ ಎಷ್ಟೇ ಸಂಪತ್ತಿರ್ಲಿ ಅದು ಸಾಲುದಿಲ್ಲ. ಕಡಿಮೆ ಹಾಕೋತ ಹೋಗ್ತದೆ. ಒಂದಿನ ನಾವ್ ಏನಾಗ್ತೀವಿ, ನಿರ್ಗತಿಕರಾಗ್ತೀವಿ. ಅದ್ರ ಸಲುವಾಗಿ ಈ ಗಾದೆ ಮಾತಿಲ್ಲಿ ಉಪಯೋಗಕ್ಕೆ ಬರ್ತದೆ. ಹೀಗೆ ಇರುವಾಗ ಈ ಕಡೆಗೆ ಅಜಯ್ ಇರ್ತಾನಲ್ಲ ತಮ್ಮ, ಅವ ಏನ್ ಮಾಡಿರ್ತಾನಪ್ಪ ಅಂದ್ರೆ ಭಯಂಕರ ಬಹಳಷ್ಟು ಶ್ರೀಮಂತ ಆಗಿಬಿಟ್ಟಿರ್ತಾನ. ಅಮರ್ ಅಂತಾನ, ನಾದ್ರೆ ನಮ್ ತಂದೆ ಹೇಳಿದ ಪ್ರಕಾರ ನಡೆದೀನಿ, ನಾ ಈ ಅವಸ್ಥೆಗೆ ಬಂದೀನಿ, ಮತ್ತ ಅಜಯ್ ಏನ್ ಮಾಡಿರ್ಬೇಕು, ಅವ ಎಷ್ಟು ಶ್ರೀಮಂತ ಆಗ್ಯಾನೀಗ ಅಂತಂದು ವಿಚಾರ ಮಾಡಿ ತಮ್ಮನ ಮನೆಗೆ ಹೋಗ್ತಾನ. ತಮ್ಮಂತಾನ ಬಾ ಅಣ್ಣ ಅಂತಂದ ಅವನಿಗೆ ಆಧಾರದಿಂದ ಬರಮಾಡಿಕೊಳ್ತಾನ. ಮನ್ಯಾಗ ಇಬ್ರು ವ್ಯವಸ್ಥಿತ ಊಟ ಮಾಡ್ತಾರ. ಮನ್ಯಾಗ ಮಾಡಿ ಊಟ ಆದ ಬಳಕ ಇಬ್ರು ಮಾತಾಡ್ಕೊಂತ ಕುಂದಿರ್ತಾರ. ಕೂತಾಗ ಅಮರ್ ತೆಗಿತಾನ, ತಮ್ಮ ಮತ್ತ ಅಜಯ, ನೀ ಹೆಂಗೆ ಏನಿಷ್ಟು ಶ್ರೀಮಂತ ಅದಿ? ನಾರೇ ಅಪ್ಪ ಹೇಳಿದ ಪ್ರಕಾರ ನಡ್ಕೊಂಡಿನಿ. ಪ್ರತಿಯೊಂದು ಊರಿಗೆ ಒಂದೊಂದು ಮನೆ ಕಟ್ಸೀನಿ. ಮತ್ತ ಮೃಷ್ಟಾನ್ನ ಭೋಜನ, ಬಾಣಸಿಗರನ್ನ ಕರೆಯಿಸಿ ಮೃಷ್ಟಾನ್ನ ಭೋಜನ, ತರತರವಾದ ಭೋಜನ ಮಾಡೀನು. ಬಾಣಸಿಗ ಅಂದ್ರ ಅಡುಗೆ ಮಾಡುವವ. ಬಾಣಸಿಗ ಅಂದ್ರ ಅಡುಗೆ ಮಾಡುವವ. ತರತರವಾದ ಭೋಜನ ಮಾಡೀನಿ, ಊಟ ಮಾಡೀನಿ. ಮತ್ತ ಸುಖದ ಸುಪ್ಪತ್ತಿಗೆಯಲ್ಲಿ ಆರಾಮಾಗಿ ಮಲ್ಕೊಂಡಿನಿ, ಎಲ್ಲಾ ಮಾಡೀನಿ. ನನಗೆ ಹಿಂಗಾಗ್ಯದ ಅವಸ್ಥಾ. ನೀ ಏನ್ ಮಾಡಿದಿ? ಇಷ್ಟು ಶ್ರೀಮಂತ ಆಗಿದಿ, ನೀ ಅಪ್ಪನ ಮಾತು ಕೇಳಿಲ್ಲೇನು ಅಂತಂದು ಯಾಕೆ ಹೇಳ್ತಾರ? ಅಮರ ಅಜಯ್ ಕೇಳ್ತಾರ. ಅವಾಗ ಅಜಯ್ ಹೇಳ್ತಾರ, ನಾನು ಅಪ್ಪ ಅಂದ್ರ ತಂದೆಯ ಮಾತಿನ ಪ್ರಕಾರ ನಡೆದೀನಿ. ಇಷ್ಟಕ್ಕಿ ಹಿಂಗಾಗ್ಯದ. ನೀ ತಂದೆಯ ಮಾತಿನ ಪ್ರಕಾರ ನಡೆದಿದಿ, ಆದ್ರೆ ಆ ಮಾತಿನಲ್ಲಿ ಇರುವಂತ ಅರ್ಥವನ್ನು ನೀನು ತಿಳ್ಕೊಂಡಿಲ್ಲ. ಯಾಕಂದ್ರೆ ಅಪ್ಪ ಏನ್ ಹೇಳಿದ್ರು, ನಮ್ಮ ತಂದೆ ಏನ್ ಹೇಳಿದ್ರು, ಪ್ರತಿಯೊಂದು ಊರಿಗೆ ಒಂದು ಮನೆ ಕಟ್ಟಿಸು ಅಂದ್ರ ಅದ್ರ ಅರ್ಥ ಏನಪ್ಪಾ ಅಂದ್ರ ನಾನು ಊರೂರು ತಿರುಗಿದಾಗ ಅಲ್ಲಿ ಪ್ರತಿಯೊಬ್ಬರ ಜೊತೆ ಸ್ನೇಹ ಬೆಳೆಸಿದೆನು. ಸ್ನೇಹ ಅಂದ್ರೆ ಏನು? ಗೆಳೆತನ. ಬರೋಬರದ. ಸ್ನೇಹ ಅಂದ್ರೆ ಗೆಳೆತನ. ಪ್ರತಿಯೊಬ್ಬರ ಜೊತೆ ಗೆಳೆತನ ಮಾಡೀನ. ನನಗೆ ಯಾವಾಗ ಪ್ರಸಂಗ ಬರ್ತಿತ್ತು ಬೇರೆ ಊರಿಗೆ ಹೋದಾಗ ಮುಕ್ಕಾಮಲ್ಲಿ ನಿಂದ್ರಬೇಕಾದ್ರ ಗೆಳೆತನ ಇರೋದ್ರಿಂದ ಯಾರಾದರೂ ನನಗೆ ಅವ್ರ ಮನೆಯಲ್ಲಿ ಇಟ್ಕೊಳ್ತಿದ್ರು ಪ್ರೀತಿಯಿಂದ. ಅದಕ್ಕಾಗಿ ಊರಿಗೊಂದು ಮನೆ ಕಟ್ಟಿದಂತೆ. ಇನ್ನು ಎರಡನೇದೇನದ? ರುಚಿಯಾದ ಊಟ ಮಾಡು. ರುಚಿಯಾದ ಊಟ ಮಾಡು ಅಂದ್ರ ನಾನು ಹೊತ್ತು ಬಿಟ್ಟು ಹೊತ್ತು ಏನನ್ನೂ ತಿಂತಾ ಇರಲಿಲ್ಲ. ಹಸಿವೆಯಾದಾಗ ಏನಿದ್ದದ್ದನ್ನೇ ಸ್ವಾದ ತೆಗೆದುಕೊಂಡು ಊಟ ಮಾಡ್ತಾ ಇದ್ದಿ. ಅದರಲ್ಲಿಂದ ನನಗೆ ಯಾವುದೇ ಅಡಿಗೆ ಇರಲಿ ಅದು ರುಚಿ ಅನಿಸ್ತಿತ್ತು. ಸುಖವಾದ ನಿದ್ರೆ ಮಾಡು. ಮೂರನೇ ಮಾತು, ನಾನು ಹಗಲ ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ನಿ. ಇದರಿಂದ ನಾನು ರಾತ್ರಿ ಒಂದು ಚಾಪೆಯ ಮೇಲೆ ಮಲಗಿದ್ರೂ ಕೂಡ ಆರಾಮ ಗಾಢವಾದ ನಿದ್ರೆಯನ್ನು ಮಾಡ್ತಾ ಇದ್ನಿ. ಹೀಗಾಗಿ ಇದು ಅಪ್ಪ ಹೇಳಿದ ಮಾತದ. ನೀ ಅರ್ಥ ತಿಳ್ಕೊಂಡಿಲ್ಲ, ಇರ್ಲಿ, ಇನ್ನಾದ್ರೂ ಕಾಲು ಮಿಂಚ್ ಹೋಗಿಲ್ಲ, ತಗೋ ನನ್ನ ಹತ್ತಕ್ಕಿಂತ ಸ್ವಲ್ಪ ನಿನಗೆ ಹಣ ಸಹಾಯ ಮಾಡ್ತೀನಿ, ಏನಾದರೂ ಒಂದು ಉದ್ಯೋಗವನ್ನ ಮಾಡು, ನೀನು ಮೊದಲನೇ ಅವಸ್ಥೆಗೆ ಬರ್ತಿ ಅಂತ ಹೇಳಿ ತಮ್ಮನ ಸಹಾಯವನ್ನ ತೆಗೆದುಕೊಂಡು ಅಮರ್ ಏನ್ ಮಾಡಿದ? ಊರ್ಜಿತಾವಸ್ಥೆ. ಅವನು ಕೂಡ ಒಳ್ಳೆ ವ್ಯಾಪಾರ ಮಾಡಿ
ಶ್ರೀಮಂತನಾದನು. ತಿಳಿತಿ ಪಾಠ ನಿಮಗಿದು? ಹಾ, ಯಾಕಂದ್ರೆ ನಾವು ಯಾವಾಗಲೂ ಮಾತಿನ ಅರ್ಥವನ್ನ ತಿಳ್ಕೊಂಡು ನಡಿಬೇಕು. ಅದರಿಂದ ಜೀವನದಲ್ಲಿ ನಮಗೆ ಲಾಭ ಸಿಗ್ತಾ ಇರ್ತದ ಅನ್ನೋದು ಈ ಪಾಠಿನಿಂದ ತಿಳ್ಕೋಬೇಕಾಗ್ಯದ. ತಿಳಿತ ಮಕ್ಕಳೇ ಪಾಠ? ಈಗೇನ್ ಮಾಡ್ರಿ ನೀವಿನ್ನ ಈ ಘಟಕವನ್ನ ಸರಿಯಾಗಿ ಓದಿ ಅದ್ರ ಕೆಳಗೆ ಏನು ಸ್ವಾಧ್ಯಾಯ ಕೊಟ್ಟಾರಲ್ಲ, ಸ್ವಾಧ್ಯಾಯವನ್ನ ಸರಿಯಾಗಿ ಬಿಡಿಸ್ರಿ. ನಮಸ್ಕಾರ.